ಕಾಳಿ ದುರ್ಗಾದೇವಿಯ ಅವತಾರ, ದೈವಿಕ ತಾಯಿಯ ಉಗ್ರ ಅಂಶವನ್ನು ಪ್ರತಿನಿಧಿಸುತ್ತದೆ. ಆಕೆಯ ಮೂಲವನ್ನು ಮಾರ್ಕಂಡೇಯ ಪುರಾಣದ ಭಾಗವಾದ ದೇವಿ ಮಹಾತ್ಮ್ಯದಲ್ಲಿ ವಿವರಿಸಲಾಗಿದೆ. ಬಹಳ ಹಿಂದೆಯೇ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರು ಆಕಾಶ ಮತ್ತ ಅವರ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾ ದುರ್ಗೆಯು ಭಯಂಕರವಾದ ರೂಪವಾಗಿ ಮಾರ್ಪಟ್ಟಳು. ಕಪ್ಪು ಚರ್ಮದ ಕಾಳಿ ಭಯಭೀತಗೊಳಿಸಿದರು. ಅವರು ಬ್ರಹ್ಮದೇವನ ವರದ ಮೂಲಕ ಅಜೇಯತೆಯನ್ನು ಗಳಿಸಿದರು ಮತ್ತು ದೇವರುಗಳನ್ನು ಸೋಲಿಸಿದರು. ತಮ್ಮ ಸ್ವರ್ಗೀಯ ರಾಜ್ಯವನ್ನು ಪಡೆದರು. ಅವರ ದೌರ್ಜನ್ಯವನ್ನು ತಡೆದುಕೊಳ್ಳಲಾಗದ ದೇವರುಗಳು ದುರ್ಗಾದೇವಿಯನ್ನು ವಿಮೋಚನೆಗಾಗಿ ಪ್ರಾರ್ಥಿಸಿದರು. ಕಾಳಿ ದುರ್ಗಾದೇವಿಯ ಅವತಾರ, ದೈವಿಕ ತಾಯಿಯ ಉಗ್ರ ಅಂಶವನ್ನು ಪ್ರತಿನಿಧಿಸುತ್ತದೆ. ಆಕೆಯ ಮೂಲವನ್ನು ಮಾರ್ಕಂಡೇಯ ಪುರಾಣದ ಭಾಗವಾದ ದೇವಿ ಮಹಾತ್ಮ್ಯದಲ್ಲಿ ವಿವರಿಸಲಾಗಿದೆ. ಬಹಳ ಹಿಂದೆಯೇ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರು ಆಕಾಶ ಮತ್ತ ಅವರ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾ ದುರ್ಗೆಯು ಭಯಂಕರವಾದ ರೂಪವಾಗಿ ಮಾರ್ಪಟ್ಟಳು. ಕಪ್ಪು ಚರ್ಮದ ಕಾಳಿ ಭಯಭೀತಗೊಳಿಸಿದರು. ಅವರು ಬ್ರಹ್ಮದೇವನ ವರದ ಮೂಲಕ ಅಜೇಯತೆಯನ್ನು ಗಳಿಸಿದರು ಮತ್ತು ದೇವರುಗಳನ್ನು ಸೋಲಿಸಿದರು. ತಮ್ಮ ಸ್ವರ್ಗೀಯ ರಾಜ್ಯವನ್ನು ಪಡೆದರು. ಅವರ ದೌರ್ಜನ್ಯವನ್ನು ತಡೆದುಕೊಳ್ಳಲಾಗದ ದೇವರುಗಳು ದುರ್ಗಾದೇವಿಯನ್ನು ವಿಮೋಚನೆಗಾಗಿ ಪ್ರಾರ್ಥಿಸಿದರು. ಕಾಳಿ ದುರ್ಗಾದೇವಿಯ ಅವತಾರ, ದೈವಿಕ ತಾಯಿಯ ಉಗ್ರ ಅಂಶವನ್ನು ಪ್ರತಿನಿಧಿಸುತ್ತದೆ. ಆಕೆಯ ಮೂಲವನ್ನು ಮಾರ್ಕಂಡೇಯ ಪುರಾಣದ ಭಾಗವಾದ ದೇವಿ ಮಹಾತ್ಮ್ಯದಲ್ಲಿ ವಿವರಿಸಲಾಗಿದೆ. ಬಹಳ ಹಿಂದೆಯೇ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರು ಆಕಾಶ ಮತ್ತ ಭಯಭೀತಗೊಳಿಸಿದರು. ಅವರು ಬ್ರಹ್ಮದೇವನ ವರದ ಮೂಲಕ ಅಜೇಯತೆಯನ್ನು ಗಳಿಸಿದರು ಮತ್ತು ದೇವರುಗಳನ್ನು ಸೋಲಿಸಿದರು. ತಮ್ಮ ಸ್ವರ್ಗೀಯ ರಾಜ್ಯವನ್ನು ಪಡೆದರು. ಅವರ ದೌರ್ಜನ್ಯವನ್ನು ತಡೆದುಕೊಳ್ಳಲಾಗದ ದೇವರುಗಳು ದುರ್ಗಾದೇವಿ